ಆಮೆ ಸತ್ಯ ಆ? ಆಮೆ ಸತ್ಯ. ಸತ್ಯ ಅದು ಆಮೆ ಅಲ್ಲ, ಅದು ಐ ಆಮ್ ಸತ್ಯ. ಐ ಆಮೆ ಸತ್ಯ. ಎಲ್ಲ ಜೋಡ್ಸ್ಕೊಂಡು ಹೇಳಮ್ಮ. ತೇರಿಕೆ ಐ ಆಮ್ ಸತ್ಯ. ಇದಾದ್ರೂ ಕರೆಕ್ಟ್ ಅಂತ ಹೇಳಯ್ಯ ಪ್ಲೀಸ್. ಇದೇ ನಂಗೆ ಬೇಕಾಗಿದ್ದು. ಸರಿ ಹೋಗೋಣವಾ, ಹೊಟ್ಟೆ ಹಸಿತಾ ಇದೆ. ಮಾಣಕ್ಯ ಕೊಟ್ಟಂಗಾಯ್ತು ನನ್ ಕತೆ. ಐ ಆಮ್ ಸತ್ಯ. 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 ಐ ಆಮ್ ಶೇಖರ್. ಐ ಆಮ್ ಸತ್ಯ. ಐ ಆಮ್ ಸತ್ಯ. ಐ ಆಮ್ ಸತ್ಯ. ಹೆಂಗೆ ನಾವು ಸೂಪರ್ ಅಲ್ಲ? ನಿನ್ ತಲೆ. ಯಾಕೆ ಏನಾಯ್ತು? ನಾನೇನ್ ಅನ್ಬಾರ್ದಂದೆ ಈಗ? ನೋಡು ಸತ್ಯ, ಪರಿಚಯ ಮಾಡ್ಕೊಳ್ಳೋವಾಗ ಎದುರುಗಡೆ ಇರೋರು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋವರೆಗೂ ನಾವೇ ಮಾತಾಡಬಾರ್ದು. ಅವಾಗ್ಲೇ ಹೇಳಿದ್ನಲ್ಲ, ಆಟಿಟ್ಯೂಡ್. ಅವ್ರನ್ನ ಅವರು ಇಂಟ್ರಡ್ಯೂಸ್ ಮಾಡ್ಕೊಂಡ್ಮೇಲೆ ನಾವು ಸ್ಟೈಲ್ ಆಗಿ ಹಾಯ್ ಐ ಆಮ್ ಸತ್ಯ ಅಂತ ಹೇಳಿದ್ರೆ ಸಾಕು. ನನ್ನ ಹೆಸರು ನಾನೇ ಹೇಳೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾ? ಮಾಡ್ಬೇಕಾಗತ್ತೆ ಸತ್ಯ, ಕೆಲವೊಂದ್ ಕಡೆ ಮಾಡ್ಬೇಕಾಗತ್ತೆ. ಇದನ್ನೇ ಮ್ಯಾನರ್ಸ್ ಅನ್ನೋದು. ಮ್ಯಾನರ್ಸು ಸ್ಪ್ಯಾನರ್ಸ್, ಒಟ್ನಲ್ಲಿ ಇನ್ನೊಬ್ರು ಕೈ ಕೊಡೋವರೆಗೂ ನಾನ್ ಕೈ ಕೊಡಬಾರ್ದು ತಾನೇ? ಇವಾಗ ಸದ್ಯಕ್ಕೆ ನನ್ ಕೈ ಹಿಡ್ಕೊ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬಿದ್ಗಿದ್ ಹೋಗ್ಯ ನಡಿ. ಇದ್ರ ಪ್ರೈಸ್ ಎಷ್ಟು? $8,12,000 ಆಗುತ್ತೆ. ವಾವ್, ಸಕ್ಕದಾಗಿದೆ. ಆದರೆ 8 ಲಕ್ಷ. ಇವನು ನೋಡಿದ್ರೆ ಬರೀ 5 ಲಕ್ಷದ ತಗೋಂತಿದ್ದಾನೆ. ಇಷ್ಟು ಚೆನ್ನಾಗಿರೋ ನೆಕ್ಲೆಸ್ನ ಬಿಟ್ಕೊಡೋಕೆ ಮನಸ್ಸೇ ಆಗ್ತಿಲ್ವಲ್ಲ. ಆದರೆ ಇದನ್ನು ಹೇಗೆ ಪರ್ಚೇಸ್ ಮಾಡೋದು? ಬಾಲನ್ ಕೇಳಿದ್ರೆ ಕೊಡಿಸ್ತಾನ? ಮೇಡಮ್, ಟ್ಯಾಗ್ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಒಂದ್ಸಲಿ ಟ್ಯಾಗ್ ರಿಮೂವ್ ಆದರೆ ಮತ್ತೆ ಹಾಕ್ಲಿಕ್ಕೆ ಆಗಲ್ಲ ಮೇಡಮ್. ಅದಕ್ಕೆ ಅದು ರಿಮೂವ್ ಆದರೆ ನೀವೇ ತಗೋಬೇಕಾಗುತ್ತೆ. ಇದು ಶಾಪ್ ರೂಲ್ಸು, ಬಿಲ್ಲಲ್ಲೂ ಮೆನ್ಷನ್ ಮಾಡಿರ್ತೀವಿ. ನಾನೊಂದು 5 ಲಕ್ಷ ಬಜೆಟ್ ಅನ್ಕೊಂಡು ಬಂದಿದ್ದೀನಿ. ಅಯ್ಯೋ ಸಾರಿ, ಟ್ಯಾಗ್ ಕಿತ್ತೋಯ್ತು. ಮೇಡಮ್, ಅದನ್ನೇ ಯಾಕೆ ತೆಗೆದ್ರಿ? ಇವಾಗ ನೀವೇ ಪರ್ಚೇಸ್ ಮಾಡಬೇಕು. ನಾನು ಮುಂಚೆನೇ ಹೇಳಿದ್ದೆ ಅದನ್ನು ಟ್ಯಾಗ್ ರಿಮೂವ್ ಮಾಡಿದ್ರೆ ನೀವೇ ತಗೋಬೇಕು ಅಂತ. ಏನು ಹೇಳ್ತಿದ್ದೀರಾ? ಟ್ಯಾಗ್ ಕಿತ್ತೋಗೋ ಥರ ಅರೇಂಜ್ ಮಾಡಿರೋದು ನೀವು. ಈಗ ಟ್ಯಾಗ್ ಕಿತ್ತೋಗೋದಕ್ಕೆ ನನ್ನನ್ನೇ ತಗೋ ಅಂತ ಹೇಳ್ತಿದ್ರಲ್ಲ, ಏನಿದೆಲ್ಲ ನಿಮ್ಮ ಶಾಪ್ ಗಿಮಿಕ್ಸಾ? ಏನಾಯ್ತು ಮೇಡಮ್? ನೋಡಿ, ಟ್ಯಾಗ್ ಕಿತ್ತೋಗಿರೋದಕ್ಕೆ ಅದನ್ನ ನಾನೇ ತಗೋಬೇಕಂತೆ. ಯಾರು ಟ್ಯಾಗ್ ರಿಮೂವ್ ಮಾಡಿದ್ದು? ಇವರೇ ನೋಡ್ತಿದ್ರು ಸರ್, ಇವರೇ ಮಾಡಿರೋದು. ನಾನು ಯಾಕೆ ಮಾಡಲಿ? ಏನಾಯ್ತು? ನೋಡು ಬಾಲ, ಟ್ಯಾಗ್ ಕಿತ್ತೋಗೋ ಥರ ಇಟ್ಟಿರೋದು ಇವರು. ಟ್ಯಾಗ್ನ ನಾನೇ ಕಿತ್ತಾಕಿದ್ದು, ನಾವೇ ತಗೋಬೇಕು ಅಂತಾನು ಹೇಳ್ತಿದ್ದಾರೆ. ಇದೆಲ್ಲ ಇವ್ರ ಶಾಪ್ ಗಿಮಿಕ್ ಅನ್ಸುತ್ತೆ. ಸಾರಿ ಮೇಡಮ್, ಹಾಗೆಲ್ಲ ಮಾತಾಡಬೇಡಿ ನೀವು. ನಮ್ಮದು ರೆಪ್ಯೂಟೆಡ್ ಬ್ರ್ಯಾಂಡ್. ಟ್ಯಾಗ್ ಕೂಡ ಅಷ್ಟು ಸುಲಭವಾಗಿ ರಿಮೂವ್ ಆಗೋದಿಲ್ಲ. ಅದು ಅಲ್ಲದೆ ಸೇಲ್ಸ್ ಅವರು ಎಲ್ಲ ಚೆಕ್ ಮಾಡೇ ನಿಮಗೆ ಡಿಸ್ಪ್ಲೇ ಮಾಡಿರ್ತಾರೆ. ಅಂದ್ರೆ ಈ ಟ್ಯಾಗ್ನ ರಿಮೂವ್ ಮಾಡಿದ್ದು ನಾನು ಸುಳ್ಳು ಹೇಳ್ತಿದ್ದೀನಾ? ಸರ್, ಈಗ ಇದಕ್ಕೆ ಸೊಲ್ಯೂಷನ್ ಏನು? ಈ ಜ್ಯುವೆಲ್ರಿನ ನೀವೇ ತಗೋಬೇಕಾಗತ್ತೆ. ನಾವು ಈ ಕಂಡೀಷನ್ ಎಲ್ಲ ಮುಂಚೆನೇ ಎಲ್ರಿಗೂ ಹೇಳಿರ್ತೀವಿ. ನೀವು ಹೇಳಿಲ್ವೇನ್ರಿ? ನಾ ಹೇಳಿದ್ದೀನಿ ಸರ್. ಹೌದು, ನನಗೂ ಆ ಕೌಂಟರಲ್ಲಿ ಹೇಳಿದರು. ಆದ್ರೆ ಬಾಲ, ಟ್ಯಾಗ್ನ ನಾನು ತೆಗ್ದಿಲ್ಲ, ಇವರೇ ಏನೋ ಮೋಸ ಮಾಡ್ತಿದ್ದಾರೆ ಅನ್ಸುತ್ತೆ. ಮೇಡಮ್, ಹಾಗೆಲ್ಲ ಮಾತಾಡಬೇಡಿ. ಅಷ್ಟೊಂದು ಡೌಟ್ ಇದ್ರೆ CCTV ಕ್ಲಿಪ್ ನೋಡೋಣ, ಎಲ್ಲ ಗೊತ್ತಾಗತ್ತೆ. ಅಯ್ಯೋ, CCTV ಅಂತಿದ್ದಾನೆ. ಅದನ್ನ ನೋಡಿದ್ರೆ ನಾನೇ ತೆಗ್ದಿದ್ದು ಅಂತ ಗೊತ್ತಾಗ್ಬಿಡುತ್ತಲ್ಲ. ಏನು ಮಾಡೋದು? ನೋನು, ಅದೆಲ್ಲ ಏನು ಬೇಡ.
ದಿವ್ಯಾ, ನಿನಗೆ ನೆಕ್ಲೆಸ್ ಇಷ್ಟ ಆಗಿತ್ತಾ? ಇಷ್ಟ ಏನೋ ಆಗಿತ್ತು, ಆದರೆ ಸರಿ, ಹಾಗಿದ್ರೆ ಇದನ್ನ ನಾವೇ ಪರ್ಚೇಸ್ ಮಾಡೋಣ. ಬಾಲ, ಇದ್ರ ಪ್ರೈಸ್ 8 ಲಕ್ಷ ಅಂತೆ. 8,12,000 ಪ್ಲಸ್ GST ಮೇಡಮ್. ಆಯಿತು, 8,12,000 ಅಂತೆ. ಪರವಾಗಿಲ್ಲ, ಇದನ್ನು ಪ್ಯಾಕ್ ಮಾಡಿ ಬಿಲ್ ಮಾಡಿ. ಓಕೆ ಸರ್. ನೀನು ನನ್ನ ಪಾಲಿನ ಕೋಹಿನೂರ್ ಡೈಮಂಡ್. ನೀನು ನಗೂಗಿರೋ ಬೆಲೆಗಿಂತ ಈ ಆರ್ಡಿನರಿ ಡೈಮಂಡ್ ನೆಕ್ಲೆಸ್ ಬೆಲೆ ದೊಡ್ಡದಲ್ಲ ದಿವ್ಯಾ. ಕಾರ್ತಿಕ್ ಎಷ್ಟೊತ್ತಿಗೆ ಬರಬೇಕಾಗಿತ್ತು, ಯಾಕಿನ್ನ ಬಂದಿಲ್ಲ? ನೋಡಲ್ಲಿ, ಇದು ಅನ್ಯಾಯ ರೀನಾ. ಯಾಕೋ? ಕಾರ್ತಿಕ್ ಲೈಫ್ಗೆ ಹೀರೋಯಿನ್ ಬರ್ತಾಳೆ ಅಂತ ನಾವು ಅಂದ್ಕೊಂಡ್ರೆ ಕಾರ್ತಿಕ್ ಹೀರೋನ್ ಕರ್ಕೊಂಡ್ ಬರ್ತಿದ್ದಾನೆ. ಸಾಕ್ ಬಾಯ್ ಮುಚ್ಚೋ. ಅವಳು ಎಷ್ಟು ಚೆನ್ನಾಗಿದ್ದಾಳೆ ನೋಡು, ಇಬ್ರು ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಜೋಡಿ ಅಂದ್ರೆ ಇದು ಪರ್ಫೆಕ್ಟ್ ಪೇರ್. ನಾನು ಹೇಳಲಿಲ್ವಾ ಅರ್ಧ ಗಂಟೆಗಿಂತ ಜಾಸ್ತಿ ಆಗಲ್ಲ ಅಂತ. ನಾನು ನನ್ನ ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ. ತಗೋ, ಅ ಸ್ಮಾಲ್ ಗಿಫ್ಟ್ ಫಾರ್ ಮೈ ಸ್ವೀಟ್ ಹಾರ್ಟ್. ಥ್ಯಾಂಕ್ ಯು. ನೀನು ಹೇಳಿದ್ಕಿಂತ ಹೆಚ್ಚಾಗೆ ನಡ್ಕೊಂಡಿದ್ಯಾ. ಅಂದರೆ ಬಡ್ಜೆಟ್ 5 ಲಕ್ಷ ಅಂತ ಹೇಳಿ 8 ಲಕ್ಷದ ನೆಕ್ಲೆಸ್ ಕೊಡಿಸ್ತೀಯಲ್ಲ, ಅದಕ್ಕೆ. ಕಮ್ ಆನ್ ಬೇಬಿ, ನನಗೆ ಇಂಪಾರ್ಟೆಂಟು ನಿನ್ನ ಹಾರ್ಟು, ಈ ನೆಕ್ಲೆಸ್ ರೇಟ್ ಅಲ್ಲ. ನೀನೇ ಹೇಳಿದ್ಯಲ್ಲ, ಪ್ರೀತಿನ ಪರಿಸ್ಥಿತಿನ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತ. ಆ ನೆಕ್ಲೆಸ್ ಟ್ಯಾಗ್ ರಿಮೂವ್ ಆಗಿದ್ದು ಪರಿಸ್ಥಿತಿ, ನೀನೇ ಅದನ್ನು ಇಷ್ಟಪಟ್ಟಿದ್ದು ಪ್ರೀತಿ. ಸೊ ನಾನು ಆ ನೆಕ್ಲೆಸ್ ನೀನು ಕೊಡಿಸಿ ಎರಡೂ ಬ್ಯಾಲೆನ್ಸ್ ಮಾಡಿದೆ. ವಾವ್, ದಟ್ಸ್ ರಿಯಲಿ ನೈಸ್. ನಿನ್ನ ಮುಂದೆ ನನಗೆ ಅದು ಯಾವುದು ದೊಡ್ಡದಲ್ಲ ದಿವ್ಯಾ. ಅದು ದುಡ್ಡೇ ಆಗಿರಲಿ, ಡೈಮಂಡೇ ಆಗಿರಲಿ.